ನಮಸ್ಕಾರ ಸ್ನೇಹಿತರೆ. ಸುಂದರ ರಾತ್ರಿ ರಾಣಿ, ರಾತ್ರಿಯ ರಾಣಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ರಾತ್ರಿ ರಾಣಿ ಅಂದರೆ ಹಿಮಾಲಯದಲ್ಲಿ ದೈವಿಕ ಹೂವು ಬ್ರಹ್ಮಕಮಲದ ಬಗ್ಗೆ ಇವತ್ತಿನ ವಿಷಯ. ಬ್ರಹ್ಮಕಮಲದ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅಂತ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಬ್ರಹ್ಮಕಮಲ ಹೂವನ್ನು ರಾತ್ರಿ ರಾಣಿ ಅಂತಲೂ ಕರೆಯುತ್ತಾರೆ. ದೈವಿಕ ಹೂವು ರಾತ್ರಿ ಮಾತ್ರ ಅರಳಿ ಮುಂಜಾನೆ ಆಗುವಷ್ಟರಲ್ಲಿ ಮುದುಡಿ ಹೋಗುವ ಒಂದು ಬಗೆಯ ವಿಶೇಷ ಹೂವು. ಇದರ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಹಾಗೂ ನೋಡಿದ್ದೀರಾ. ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಇರುತ್ತೆ. ಹಾಗೆ ಅದರ ಮಹತ್ವವನ್ನು ಕೊಂಚ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಈ ಹೂವು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಬ್ರಹ್ಮಕಮಲ ಹೂವಿಗೆ ಅದ್ಭುತ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಈ ಸುಂದರವಾದ ಹೂವು ಹಿಮಾಲಯ ಪ್ರದೇಶದಲ್ಲಿ ಕಂಡುಬರುತ್ತೆ. ಬ್ರಹ್ಮಕಮಲವನ್ನು ಸೂರ್ಯಕಾಂತಿ ಹೂವಿನ ಕುಟುಂಬದ ಸದಸ್ಯ ಅಂತಲೂ ಕರೀತಾರೆ. ಇದು ಹಿಂದೂ ಧರ್ಮದಲ್ಲಿ ಅನೇಕ ಪೌರಾಣಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಸೃಷ್ಟಿಯ ದೇವನಾದ ಬ್ರಹ್ಮನು ಧ್ಯಾನ ಮಾಡುವಾಗ ಈ ಹೂವಿನ ಮೇಲೆ ಕುಳಿತು ಧ್ಯಾನ ಮಾಡುತ್ತಿದ್ದನು ಎನ್ನುವ ನಂಬಿಕೆ ಕೂಡ ಇದೆ. ಈ ಪವಿತ್ರ ಹೂವು ವರ್ಷಕ್ಕೊಮ್ಮೆ ಮತ್ತು ಒಂದು ರಾತ್ರಿ ಮಾತ್ರ ಅರಳುತ್ತದೆ. ಹಿಮಾಲಯದಲ್ಲಿ ಅರಳುವ ಈ ಬ್ರಹ್ಮಕಮಲವನ್ನು ನೋಡುವುದರಿಂದ ಓರ್ವ ವ್ಯಕ್ತಿಯು ಅದೃಷ್ಟವಂತನಾಗುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ. ನೋಡಲು ಸುಂದರವಾದ ಈ ಹೂವು ಆಧ್ಯಾತ್ಮಿಕ ಮತ್ತು ಶುದ್ಧತೆಯ ಸಂಕೇತವಾಗಿದೆ. ಪೌರಾಣಿಕ ರಹಸ್ಯಗಳೊಂದಿಗೆ ಸುತ್ತುವರಿದಿರುವ ಈ ಸೊಗಸಾದ ಹೂವು ಶತಮಾನಗಳಿಂದಲೂ ಮಾನವರ ಕಲ್ಪನೆಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಬ್ರಹ್ಮಕಮಲದ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳನ್ನು ತಿಳಿದುಕೊಳ್ಳೋಣ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮಕಮಲವು ಒಂದು ವರ್ಷದಲ್ಲಿ ಒಂದು ರಾತ್ರಿ ಮಾತ್ರ ಅರಳುವ ಆಕಾಶದ ಹೂವು. ಹಿಂದೂ ಧಾರ್ಮಿಕ ಪುಸ್ತಕಗಳ ಪ್ರಕಾರ ಬ್ರಹ್ಮನು ವಿಷ್ಣುವಿನ ಹೊಕ್ಕಳಿನಿಂದ ಹೊರಹೊಮ್ಮುವ ಕಮಲದಿಂದ ಜನಿಸಿದನು. ಅದರಿಂದ ಈ ಕಮಲಕ್ಕೆ ಬ್ರಹ್ಮಕಮಲ ಎಂದು ಕರೆಯಲಾಯಿತು. ಬ್ರಹ್ಮಾಂಡದ ಸೃಷ್ಟಿಕರ್ತ ಎಂದು ಪರಿಗಣಿಸಲ್ಪಟ್ಟ ಬ್ರಹ್ಮನ ದೈಹಿಕ ಜನ್ಮಕ್ಕೆ ಈ ಹೂವು ಗೌರವ ಸಲ್ಲಿಸುತ್ತದೆ. ಹಾಗೆ ಈ ಹೂವನ್ನು ಮಂಗಳಕರವಾದ ಹೂವು ಅಂತಲೂ ಕರೀತಾರೆ. ವರ್ಷದಲ್ಲಿ ಒಂದು ರಾತ್ರಿ ಮಾತ್ರ ಅರಳುವ ಈ ಹೂವು ಮುಂಜಾನೆ ಆಗುತ್ತಿದ್ದಂತೆ ಒಣಗಿ ಹೋಗುತ್ತದೆ. ಈ ಹೂವು ಔಷಧಿಯ ಬಳಕೆಯನ್ನು ಸಹ ಹೊಂದಿದೆ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಅಭ್ಯಾಸ ಮಾಡುವವರು ಅಥವಾ ನಂಬುವವರಿಂದ ಇದನ್ನು ಪೂಜಿಸಲಾಗುತ್ತದೆ. ಮತ್ತೊಂದು ಕುತೂಹಲಕಾರಿ ನಂಬಿಕೆಯ ಪ್ರಕಾರ ಬ್ರಹ್ಮಕಮಲ ಅರಳುವಾಗ ಯಾರು ತಮ್ಮ ಆಸೆಯನ್ನು ಹೇಳಿಕೊಳ್ಳುತ್ತಾರೋ ಅವರ ಆಸೆಗಳೆಲ್ಲವೂ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ಬ್ರಹ್ಮಕಮಲದ ಅರಳುವಿಕೆಯನ್ನು ಸಂಭ್ರಮದಿಂದ ಆಚರಿಸುವ ಹಲವಾರು ಸ್ಥಳೀಯ ಸಮುದಾಯಗಳು ಹಿಮಾಲಯದಲ್ಲಿ ಇವೆ. ಈ ಸಮುದಾಯಗಳು ಬ್ರಹ್ಮಕಮಲ ಅರಳುವ ಸಮಯದಲ್ಲಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸುತ್ತಾರೆ. ಬ್ರಹ್ಮಕಮಲವು ಅದರ ಸೌಂದರ್ಯ ಮತ್ತು ಮಂಗಳಕರ ಸ್ವಭಾವವನ್ನು ಹೊಂದಿದೆ. ಇದು ನಿಜವಾಗಿಯೂ ನೋಡಲು ಅಪರೂಪದ ದೃಶ್ಯವಾಗಿದೆ. ಉತ್ತರಾಖಂಡದ ಕೇದಾರನಾಥ, ಹೇಮಕುಂಡ ಮತ್ತು ತುಂಗನಾಥದಲ್ಲಿ ನಾವು ಬ್ರಹ್ಮಕಮಲವನ್ನು ನೋಡಬಹುದಾಗಿದೆ. ಬ್ರಹ್ಮಕಮಲಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆ ಕೂಡ ಇದೆ. ಅದೇನಪ್ಪ ಅಂತ ನೋಡೋಣ. ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳೆಂದು ಪೂಜಿಸುವ ಮೂವರಲ್ಲಿ ಬ್ರಹ್ಮದೇವನು
ಈ ಬ್ರಹ್ಮ ಕಮಲದ ಸಸ್ಯವನ್ನು ಸೃಷ್ಟಿಸಿದನು ಎನ್ನುವ ನಂಬಿಕೆ ಇದೆ. ಇನ್ನು ಕೆಲವೊಂದು ಕಥೆಯ ಪ್ರಕಾರ ಒಮ್ಮೊಮ್ಮೆ ಬ್ರಹ್ಮದೇವರು ನಿದ್ರೆಗೆ ಜಾರಿದಾಗ ಕಮಲದ ಹೂವಿನ ಧ್ಯಾನವನ್ನು ಮಾಡುತ್ತಾರೆ. ನಂತರ ಅವರು ಎಚ್ಚರಗೊಂಡು ನೋಡಿದಾಗ ಅವರೇ ಸ್ವತಃ ಕಮಲವಾಗಿ ರೂಪಾಂತರಗೊಂಡಿದ್ದರು. ಆಗ ಆ ಹೂವಿಗೆ ಬ್ರಹ್ಮಕಮಲ ಎಂದು ಹೆಸರಾಯಿತು ಎಂದು ಹೇಳುತ್ತಾರೆ. ಬ್ರಹ್ಮಾಂಡವನ್ನು ಸೃಷ್ಟಿಸಲು ಬ್ರಹ್ಮನು ಕಮಲದ ಹೂವನ್ನು ಬಳಸಿದನು ಎಂದು ಹೇಳಲಾಗುತ್ತದೆ. ರಾಕ್ಷಸನು ತನ್ನ ಹೆಂಡತಿಯನ್ನು ಕೊಂದ ನಂತರ ವಿಷ್ಣುವು ತನ್ನ ಹೆಂಡತಿ ಲಕ್ಷ್ಮಿಯನ್ನು ಪುನರ್ಸ್ಥಾಪಿಸಿಕೊಳ್ಳಲು ಹೂವನ್ನು ಬೆಳೆಸಿದನು ಎಂದು ಮತ್ತೊಂದು ಕಥೆಯು ಹೇಳುತ್ತದೆ. ಹೀಗೆ ಬ್ರಹ್ಮಕಮಲಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಅನೇಕ ನಂಬಿಕೆಗಳು ಮತ್ತು ಕಥೆಗಳಿವೆ. ಬ್ರಹ್ಮಕಮಲವು ವರ್ಷಕ್ಕೆ ಒಮ್ಮೆ ಮಾತ್ರ ಅರಳುವ ಹೂವು. ಹೆಚ್ಚಿನವರು ಇದನ್ನು ಬ್ರಹ್ಮದೇವರು ಆಶೀರ್ವದಿಸಿದ ಹೂವು ಎಂದು ಹೇಳುತ್ತಾರೆ. ಈ ಹೂವಿನ ಅರಳುವಿಕೆಗಾಗಿ ಎಲ್ಲರೂ ಎದುರು ನೋಡುತ್ತಿರುತ್ತಾರೆ. ಧಾರ್ಮಿಕ, ವೈಜ್ಞಾನಿಕ ಮತ್ತು ಪೌರಾಣಿಕ ಮಹತ್ವವುಳ್ಳ ಹೂವು ಇದಾಗಿದೆ. ಇದು ಬ್ರಹ್ಮಕಮಲದ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿ. ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಮಸ್ಕಾರ.